ನನ್ನ ಮತದಾರರು ಅಂತ ಯಾರೆಲ್ಲ ಇದ್ದಾರಲ್ಲ ಅವರು ಅಧಿಕೃತ ಮತದಾರರಲ್ಲ ಅನ್ನುವಂಥ ಸ್ಪಷ್ಟ ಜ್ಞಾನ ಮಮತಾ ಬ್ಯಾನರ್ಜಿ ಅವರಿಗೆ ಇತ್ತು. ಹಾಗಾಗಿನೇ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸ್ವತಃ ಕಪ್ಪು ಗೌನನ್ನು ಹಾಕಿದ್ರು, ವಾದಿಸಿದ್ರು, ಮಹಾ ವಕೀಲರನ್ನ ಇಟ್ರು. ಆದರೆ ಸಾಂವಿಧಾನಿಕವಾದ ಉಲ್ಲೇಖದ ಮೂಲಕವೇ SIR ಪ್ರಕ್ರಿಯೆ ಸರಿ ಇದೆ, ನೀವು ಅದಕ್ಕೆ ಸಹಕರಿಸತಕ್ಕದ್ದು. ಚುನಾವಣೆ ಘೋಷಣೆ ಆಯಿತು. ವೆರಿ ನೆಕ್ಸ್ಟ್ ಮಧ್ಯರಾತ್ರಿಯಲ್ಲಿ 175 ಪೊಲೀಸ್ ಠಾಣೆಗಳ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ. ಚುನಾವಣೆ ಬರುತ್ತೆ ಅನ್ನೋದು ಗೊತ್ತೇ ಇದ್ದದ್ದು. ಚುನಾವಣೆ ಬರುತ್ತೆ ಅಂತ ಗೊತ್ತಿದ್ದಾಗಲೇ ಮಮತಾ ಬ್ಯಾನರ್ಜಿ ಅವರು ಆಯಕಟ್ಟಿನ ಜಾಗದಲ್ಲಿ, ಪೊಲೀಸ್ ಇಲಾಖೆಯ ಆಯಕಟ್ಟಿನ ಜಾಗದಲ್ಲಿ ತನಗೆ ಬೇಕಾದಂತ ಅಧಿಕಾರಿಗಳನ್ನ ಸೆಟ್ಲ್ ಮಾಡಿದ್ರು. ಪ್ರತಿ ಸಾರಿ ಚುನಾವಣೆಯಲ್ಲಿ ಆಗೋದಿದೆ. ನೀವು ಎಲ್ಲೋದ್ರೂ ಮತ ಹಾಕ್ಲಿಕ್ಕೆ ಹೋದಾಗ ಬಿಜೆಪಿಗೆ ಒಬ್ಬ ಏಜೆಂಟ್ ಕೂತಿರ್ತಾನೆ, ಕಾಂಗ್ರೆಸ್ಗೊಂದು ಏಜೆಂಟು, ಇನ್ನೊಂದು ಏಜೆಂಟು, ನಮ್ಮ ಪಕ್ಷಕ್ಕೊಂದು ಏಜೆಂಟು ಏನೋ ನಿಂತು ಕೂತಿರ್ತಾನೆ. ಈ ಸಾರಿ ಬಂಗಾಳದಲ್ಲಿ ಯಾವುದೇ ಕಾರಣಕ್ಕೂ ಬೂತಿನ ಒಳಗಡೆ ಪಕ್ಷದ ಏಜೆಂಟರು ಕೂತ್ಕೊಳ್ಳುವಾಗ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅಮೆರಿಕ, ಇರಾನ್, ಇಸ್ರೇಲಿನ ಮಧ್ಯೆಯ ಸಂಧಾನ ಯಾವ ರೀತಿ ನೆಗೆದು ಬಿದ್ದಿತ್ತು ಅನ್ನೋದನ್ನ ನೀವು ಗಮನಿಸಿದ್ದೀರಿ. ಮಾತುಕತೆ ನಡೀತಾ ಇರುವಾಗಲೇ ಇರಾನ್ ಎದ್ದು ನಡೆಯಿತು. ಟ್ರಂಪ್ ಇನ್ನಿಲ್ಲದ ಭಾರೀ ಯುದ್ಧಕ್ಕೆ ನಾವು ಮುಂದಾಗ್ತೇವೆ ಅಂತ ಘೋಷಣೆ ಮಾಡ್ತಾರೆ. ಪಾಕಿಸ್ತಾನದ ನಸುಗುಲ್ನಿತನ, ಮೋಸ, ವಂಚನೆ, ವಿಶ್ವಾಸದ್ರೋಹ ಇವೆಲ್ಲವೂ ಈಗ ಬಟ್ಟಂಬಯಲಾಗಿದೆ. ಬಹುಶಃ ಕಾಂಗ್ರೆಸ್ಸಿಗರು ನಾವು ಯಾಕಾದರೂ ಮೋದಿ ಅವರನ್ನ ಹೀಗಳೆದು ವಿಶ್ವಗುರು ಮೇಲೆ ಯಾಕೆ ಈ ಥರದ ವ್ಯಂಗ್ಯ ಮಾಡಿದ್ದೇವೋ ಅಂತ ಕೈ ಹೊಸಕೊಳ್ತಾ ತಲೆ ತಗ್ಗಿಸ್ತಾ ತಿರುಗಾಡ್ತಿರಬಹುದು ಅಂತ ಅಂದುಕೊಳ್ತೇನೆ. ಈ ಹೊತ್ತಿನಲ್ಲಿ ಬಂಗಾಲದ ಚುನಾವಣೆಯ ಕಾವು ಪ್ರತಿ ದಿನದಿಂದ ದಿನಕ್ಕೆ, ಗಂಟೆಯಿಂದ ಗಂಟೆಗೆ ಬೇರೆ ಬೇರೆ ರೀತಿಯ ರೂಪವನ್ನ, ಸ್ವರೂಪವನ್ನ, ಕಾವನ್ನ ಪಡಿತಾ ಇದೆ. ಆರಂಭದ ಸಮೀಕ್ಷೆಯಲ್ಲಿ 170ಕ್ಕೂ ಹೆಚ್ಚು ಸೀಟುಗಳನ್ನ ಪಡೆದು ದೀದಿ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಇತ್ತು. ಹಾಗಾಗಿ ಆ ಸಮೀಕ್ಷೆಗಳನ್ನೇ ನಂಬಲಾಗಿತ್ತು. ಆ ಸಮೀಕ್ಷೆಗಳ ಚಿತ್ರ ಈಗ 94 ಲಕ್ಷ SIR ಪ್ರಕ್ರಿಯೆಯ ಮೂಲಕ ಮತ ಕಟ್ಟೆಯಿಂದ ಅದು ಡಿಲೀಟ್ ಆದಂತ ನಂತರದ ಸ್ವರೂಪ ಬದಲಾಗ್ತಾ ಇದೆ. ಸಮೀಕ್ಷೆಗಳು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನ ಮುಂದಿಡ್ತಾ ಇದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ಆಡಳಿತವನ್ನ ಮಾಡಿದಂತ ಮಮತಾ ಬ್ಯಾನರ್ಜಿ ಇಡೀ ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆಯ ಟಾಪ್ ಟು ಬಾಟಮ್ ತನ್ನದೇ TMC ಪಕ್ಷದ ಕಾರ್ಯಕರ್ತರನ್ನ ನೇಮಿಸಿಕೊಂಡಿದೆ. ಅಲ್ಲಿ ಅವರದೇ ಆದಂತ ಒಂದು ಎಕೋಸಿಸ್ಟಮ್ ಇದೆ. ಬಿಜೆಪಿಗೆ ವೋಟ್ ಹಾಕಬೇಕು ಅಂತ ಅಂದುಕೊಂಡ್ರು ಕೂಡ ನೀವು ಬೂತಿಗೆ ಬಂದು ವೋಟ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂತ ಪರಿಸ್ಥಿತಿ ಇದೆ. ಗಲಭೆ, ದೊಂಬಿ, ಪ್ರಕ್ಷುಬ್ಧತೆ ಅಲ್ಲಿ ಮಾಮೂಲು. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತ 2 ಪ್ರದೇಶಗಳನ್ನ, ಬೂತ್ಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶ, ಅತಿ ಸೂಕ್ಷ್ಮ ಪ್ರದೇಶ ಅಂತ ನಾವು ಅಲ್ಲಿ ಬೈಫರ್ಕೇಟ್ ಮಾಡಲಾಗ್ತದೆ. ಬಹುಶಃ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಒಂದು 5-6 ಸೂಕ್ಷ್ಮ, ಒಂದು 7-8 ಅಥವಾ ಒಂದು 3-4 ಅತಿ ಸೂಕ್ಷ್ಮ ಸಿಗಬಹುದೇನೋ. ಆದರೆ ಪಶ್ಚಿಮ ಬಂಗಾಳದಲ್ಲಿ ನೀವು ಈ ರೀತಿಯ ಬೈಫರ್ಕೇಟ್ ಮಾಡಿದ್ರೆ ಇಡೀ ರಾಜ್ಯವೇ ಅತಿ ಸೂಕ್ಷ್ಮ ಬೂತ್ಗಳ ಪ್ರದೇಶ ಅಂತ ಘೋಷಿಸಲ್ಪಡಬೇಕು. 2021, 2024 ಎರಡೂ ಚುನಾವಣೆಗಳಲ್ಲಿ 8 ಫೇಸ್ಗಳಲ್ಲಿ ಚುನಾವಣೆಯನ್ನ ಮಾಡಿತ್ತು ಚುನಾವಣಾ ಆಯೋಗ. ಅವಾಗ ಜನ ತೀರಾ ಆಕ್ರೋಶದಿಂದ ಪ್ರತಿಕ್ರಿಯಿಸಿದ್ರು. ಯಾಕೆ, ಏನು ಮೋದಿಯವರು ಅತಿ ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರೋ, ಹಾಗೆ ಹೀಗೆ. ಆದರೆ ಅಲ್ಲಿಯ ಪ್ರಕ್ಷುಬ್ಧತೆ, ದೊಂಬಿ, ಗಲಾಟೆ ಇವೆಲ್ಲವನ್ನ ನಿಭಾಯಿಸಲಿಕ್ಕೆ ಎಲ್ಲಿಂದ ತರುವುದು ಪೊಲೀಸರನ್ನ, ಸೇನೆಯವರನ್ನ, ಇನ್ನೊಬ್ಬ ಮಗದೊಂದನ್ನ. ಆ ಕಾರಣಕ್ಕಾಗಿ 8 ಫೇಸ್ ಅಲ್ಲಿ ಚುನಾವಣೆಯನ್ನ ಮಾಡಲಾಗಿತ್ತು. ಇಲ್ಲಿಯವರೆಗೆ ನಡೆದಂತ ಪರಿಸ್ಥಿತಿಯನ್ನ ಅಲ್ಲಿ ಗಮನಿಸಿದ್ರೆ ಮಮತಾ ಬ್ಯಾನರ್ಜಿ ಅವರು ಎಂತ ಒಂದು ಭಯಾನಕವಾದ ವಾತಾವರಣವನ್ನ ಅಲ್ಲಿ ನಿರ್ಮಿಸಿದ್ದಾರೆ ಅಂತಂದ್ರೆ, ಎಲ್ಲಿ TMC ಸೋತಿದೆ, ಎಲ್ಲಿ ಬಿಜೆಪಿ ಜಾಸ್ತಿ ಮತ ಗಳಿಸಿದೆ, ಅಲ್ಲಿ
ಚುನಾವಣೆಯ ನಂತರ ಅಧಿಕಾರಕ್ಕೆ ಬಂದ ಮೇಲೆ ಆ ಏರಿಯಾದಲ್ಲಿ ಕೊಡುವಂತ ಹಿಂಸೆ ಕಿರಿಕಿರಿ ಯಾವ ಮಟ್ಟದ್ದಿರುತ್ತೆ ಅಂತಂದ್ರೆ ಅಲ್ಲಿದ್ದವರೆಲ್ಲ ಮನೆ ಬಿಟ್ಟು ಬೇರೆ ಎಲ್ಲೋ ಹೋಗಿ ವಾಸ ಮಾಡುವಂತ ಪರಿಸ್ಥಿತಿಯನ್ನ ಬಹಳಷ್ಟು ಮಾಧ್ಯಮಗಳು ವರದಿ ಮಾಡಿವೆ. 2021 ಮತ್ತು 2024 ಚುನಾವಣೆ ಜನ ಯಾವುದೇ ಕಾರಣಕ್ಕೂ TMC ಬೇಡ ಬಿಜೆಪಿ ಬೇಕು ಅನ್ನುವ ಮಾನಸಿಕ ಸ್ಥಿತಿಯಲ್ಲಿದ್ರೂ ಕೂಡ ಅವರು ಬಂದು ವೋಟ್ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. ವೋಟ್ ಮಾಡಿದ ನಂತರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಏರಿಯಾದಲ್ಲಿ ಎಲ್ಲಾದ್ರೂ TMCಗೆ ಕಡಿಮೆ ಬಂದು ಬಿಜೆಪಿ ಗೆದ್ದಂತ ಸಂದರ್ಭ, ಆವಾಗ ನಮ್ಮ ಬದುಕಿನ ದುರಂತ, ಆ ಛಿದ್ರ ಅನ್ವೇಷಣೆ, ಎಲ್ಲಿ ಹೇಗೆ ಯಾವ ಏರಿಯಾ, ಅವರನ್ನು ಹುಡುಕಿ ಅವರಿಗೆ ಚಿತ್ರಹಿಂಸೆ ಕೊಡಿ, ಯಾವುದೇ ಸೌಲಭ್ಯವನ್ನು ಕೊಡಬೇಡಿ, ಈ ರೀತಿಯ ಒಂದು ಪ್ರಶ್ನೆಯಲ್ಲಿ ನಿತ್ಯ ನಿರಂತರವಾಗಿತ್ತು ಅಂತ ಮನೆ ಮನೆಗೆ ಕೊಟ್ಟ ಟಾರ್ಚರ್ ಅನ್ನ ವರದಿ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ನಿರ್ಭಯ ವಾತಾವರಣದಲ್ಲಿ, ನ್ಯಾಯಯುತವಾದಂಥ ವಾತಾವರಣದಲ್ಲಿ ಮತದಾನವನ್ನ ಮಾಡುವಂತ ಒಂದು ಪ್ರಕ್ರಿಯೆಯೇ ಬಂಗಾಲದಲ್ಲಿ ಅಸಾಧ್ಯ ಅನ್ನುವಂಥದ್ದು 2021 2024 ಚುನಾವಣೆಯ ಹೊತ್ತಲ್ಲಿ ಅಲ್ಲಿ ಮನೆ ಮಾತಾಗಿತ್ತು. ಇವತ್ತಿಗೂ ಪರಿಸ್ಥಿತಿ ಏನು ತುಂಬಾ ಬದಲಾಗಿದೆ ಅಂತ ಭಾವಿಸಬೇಕಾಗಿಲ್ಲ. ಆದರೆ SIR ಪ್ರಕ್ರಿಯೆ ಮತ್ತೆ ಸುಪ್ರೀಂ ಕೋರ್ಟು SIRಗೆ ಕೊಟ್ಟಂತ ಬೆಂಬಲ ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಪರಿಸ್ಥಿತಿ ಸ್ವಲ್ಪ ತಿಳಿಗೊಂಡಿದೆ. ಈಗ ನಮ್ಮ ಸ್ನೇಹಿತರಿಂದ ಹಿಡಿದು ಅಥವಾ ಪತ್ರಿಕೆಯ ದೊಡ್ಡ ದೊಡ್ಡ ಸಮೀಕ್ಷೆಗಳಿಂದ ಹಿಡಿದು ಈ 94 ಲಕ್ಷ ಮತ ಏನು ಡಿಲೀಟ್ ಆಗಿದೆ, ಆಮೇಲೆ ನ್ಯಾಯಾಂಗದ ಅಧಿಕಾರಿಗಳನ್ನ SIR ಕೊಟ್ಟ ವರದಿಯನ್ನ ಆಕ್ಷೇಪಿಸಿದಾಗ ಸುಪ್ರೀಂ ಕೋರ್ಟ್ ನೇಮಿಸಿದ ನ್ಯಾಯಾಂಗದ ಅಧಿಕಾರಿಗಳ ಮೂಲಕ ಮರುಪರಿಶೀಲನೆ ಮಾಡ್ಲಿಕ್ಕೆ ಹೊರಟಾಗ ಅವರಿಗೆ ದಿಗ್ಬಂಧನವನ್ನ ಒಡ್ಡಿದ್ದು, ಯಾವುದೇ ರಾಜ್ಯ ಸರ್ಕಾರದ ವ್ಯವಸ್ಥೆಯು ಅವರನ್ನ ಒಂದು ರಕ್ಷಿಸಲಿಕ್ಕೆ ಬಾರದೇ ಇರುವಂಥದ್ದು, ಕಲ್ಕತ್ತಾದ ಹೈಕೋರ್ಟಿನ ಸುಪ್ರೀಂ ವ್ಯವಸ್ಥೆ ಚೀಫ್ ಜಡ್ಜ್ ಅವರು ಎಲ್ಲರನ್ನೂ ರಕ್ಷಿಸಿ ತಕ್ಷಣ ರಕ್ಷಣೆ ಕೊಡಿ ಅಂತ ಅವರು ಆಜ್ಞೆ ಮಾಡಿದ್ರು ಕೂಡ ಅದಕ್ಕೆ ಕವಡೆ ಕಾಸಿನ ಬೆಲೆಯನ್ನೂ ಕೊಡದೇ ಇರುವಂಥದ್ದು. ಈ ಎಲ್ಲ ವಾತಾವರಣದಿಂದ ಬಂಗಾಲದಲ್ಲಿ ಒಂದು ಹೊಸ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಸಮೀಕ್ಷೆಗಳು ಹೇಳ್ತವೆ. SIR ಪ್ರಕ್ರಿಯೆ ಬಿಹಾರದಲ್ಲಿ ಆರಂಭ ಆದ ತಕ್ಷಣ ಮೊದಲು ವಿರೋಧಿಸಿದ್ದು ಬಿಹಾರದ ಯಾವುದೇ ಜನಗಳು ಅಲ್ಲ, ಪಕ್ಷಗಳು ಅಲ್ಲ, ಬದಲಾಗಿ ಬಂಗಾಲದ ಮಮತಾ ದೀದಿಯವರು ತಕ್ಷಣ ವಿರೋಧಿಸಿದ್ರು. ಯಾಕೆಂತಂದ್ರೆ ಇವತ್ತು ಬಿಹಾರ, ನಾಳೆ ಬಂಗಾಲ, ಬಂಗಾಲದಲ್ಲಿ ಅದು ಬಂತು ಅಂದ್ರೆ ನನ್ನ ಬುಡಕ್ಕೆ ಬರುತ್ತೆ, ಇದು ನನ್ನ ಮತದಾರರು ಅಂತ ಯಾರೆಲ್ಲ ಇದ್ದಾರಲ್ಲ ಅವರು ಅಧಿಕೃತ ಮತದಾರರಲ್ಲ ಅನ್ನುವಂತ ಸ್ಪಷ್ಟ ಜ್ಞಾನ ಮಮತಾ ಬ್ಯಾನರ್ಜಿ ಅವರಿಗೆ ಇತ್ತು. ಹಾಗಾಗಿನೇ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸ್ವತಃ ಕಪ್ಪು ಗೌನನ್ನು ಹಾಕಿದ್ರು, ವಾದಿಸಿದ್ರು, ಮಹಾ ವಕೀಲರನ್ನ ಇಟ್ರು. ಆದರೆ ಸಾಂವಿಧಾನಿಕವಾದ ಉಲ್ಲೇಖದ ಮೂಲಕವೇ SIR ಪ್ರಕ್ರಿಯೆ ಸರಿ ಇದೆ, ನೀವು ಅದಕ್ಕೆ ಸಹಕರಿಸತಕ್ಕದ್ದು ಅನ್ನುವಂತ ಆಜ್ಞೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತು. ಅಲ್ಲಿಗೆ ಅಲ್ಲೂ ರಂಗೋಲಿ ಅಡಿಯಲ್ಲಿ ನುಸುಳಿಕ್ಕೆ ಏನೇನೋ ಸಿಬ್ಬಂದಿಗಳು ಸರಿ ಇಲ್ಲ, ಕಡಿಮೆ ಸಿಬ್ಬಂದಿಗಳು, ಅವರ ಮೂಲಕ ನೀವು ಮಾಡುವಂತ SIR ಅದು ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ, ಈಗ ಯಾಕೆ ಬೇಕು, ಈ ಚುನಾವಣೆ ನಂತರ ಮಾಡಬಹುದಲ್ವಾ, ಈ ತರದ ಎಲ್ಲಾ ದಾರಿಗಳಲ್ಲೂ ಹೋದ್ರು ಆ ಯಾವ ದಾರಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ, ಸುಪ್ರೀಂ ಸೊಪ್ಪು ಹಾಕಿಲ್ಲ. ಆವಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಮೃದುವಾದ ಹಾಗೆ ಕಂಡಿತು. ಈ ಮಧ್ಯೆ ಎಲ್ಲರೂ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಾವು ಇದರ ಬಗ್ಗೆ ಹಿಂದೆಲ್ಲ ಮಾತಾಡಿದ್ದೇವೆ. ಅಲ್ಲಿ ಕಾನೂನು ವ್ಯವಸ್ಥೆ ದುರ್ಬಳಕೆ ಆಗ್ತಾ ಇದೆ, ನ್ಯಾಯಾಂಗದ ಅಧಿಕಾರಿಗಳನ್ನ ದಿಗ್ಬಂಧನ ಮಾಡಿದ್ದಾರೆ, ಕಾಲೇಜುಗಳಲ್ಲಿ ಹೆಣ್ಮಕ್ಳ ಅತ್ಯಾಚಾರ ಆಗ್ತಾ ಇದೆ, ಸಾವು ಆಗ್ತಾ ಇದೆ, ಹಿಂದೂಗಳ ಮಾರಣ ಹೋಮ ನಡೀತು. ಇಷ್ಟೆಲ್ಲ ಆಗಿಯೂ ಕೂಡ ಹಿಂದೆ ಕಾಂಗ್ರೆಸ್ಸಿನ ಸರ್ಕಾರ ಏನಾದ್ರು ಇದ್ದು ಬಿಟ್ಟಿದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿ ಅಲ್ಲಿ ಕಿತ್ತು ಒಗೆದು ಅದರ ಮತ್ತೆ ಗತಿ ಗೋತ್ರ ಇಲ್ಲದೆ ಇದ್ದಾಗ ಮಾಡ್ತಿದ್ರು. ಮೋದಿ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಇಷ್ಟು ಅವಕಾಶಗಳಿದೆ, ಹೆಚ್ಚೇನು? ಸ್ವತಃ ರಾಷ್ಟ್ರಪತಿಯವರು ಕಾರ್ಯಕ್ರಮಕ್ಕೆ ಹೋದಾಗ ಅವರಿಗೆ ನೀರಿಲ್ಲದ ಟಾಯ್ಲೆಟ್ ಅನ್ನ ಕೊಡಲಾಯಿತು. ಕಾರ್ಯಕ್ರಮಕ್ಕೆ ಹೋದವರನ್ನ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ರಾಷ್ಟ್ರಪತಿಗಳನ್ನು ಯಾವ ರೀತಿ ಸ್ವಾಗತಿಸಬೇಕಿತ್ತೋ ಆ ಸ್ವಾಗತವನ್ನೂ ಮಾಡಿಲ್ಲ.
ಎಂಥ ದುಷ್ಟತನ, ಎಂಥ ಅಸಂವಿಧಾನಿಕ, ಎಂಥ ಕಾನೂನುಬದ್ಧವಾದಂಥ ಒಂದು ಉಲ್ಲಂಘನೆಯ ನಡೆ. ಆದರೂ ಕೂಡ ರಾಷ್ಟ್ರಪತಿ ಆಳ್ವಿಕೆಯನ್ನು ಯಾಕೆ ಹೇರಲಿಲ್ಲ? ನೋಡಿ, ಇಲ್ಲೇ ಇರುವುದು ಮಹತ್ವ. ಇದನ್ನು ನಾವು ಹಿಂದೆ ಚರ್ಚಿಸಿದ್ದೇವೆ. ಏನು ಅಂತಂದ್ರೆ, ಮಮತಾ ಬ್ಯಾನರ್ಜಿಯವರು ಬಹುಶಃ ಇಷ್ಟೆಲ್ಲ ಮಾಡ್ತಾ ಇದ್ದದ್ದೇ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಿ ಅಂತ. ಯಾಕೆ ಅಂತಂದ್ರೆ, ಚುನಾವಣೆಯ ಹೊತ್ತಿಗೆ ತನಗೆ ಸಿಗಬಹುದಾದಂತ ಒಂದು ಬ್ರಹ್ಮಾಸ್ತ್ರ ಅದು. ನೋಡಿ, ಕೇಂದ್ರ ಸರ್ಕಾರ ಯಾವ ರೀತಿ ವರ್ತಿಸ್ತಾ ಇದೆ, ರಾಜ್ಯಾಧಿಕಾರವನ್ನ ಕಿತ್ಕೊಳ್ತಾ ಇದೆ. ನೀವು ಕೊಟ್ಟ ಅಧಿಕಾರ, ಆದರೆ ಕಿತ್ತುಕೊಂಡದ್ದು ಕೇಂದ್ರ ಸರ್ಕಾರ, ನನಗೆ ಅನ್ಯಾಯ ಆಗಿದೆ, ಹಾಗೆ ಹೀಗೆ ಲಾಂಗು ಲಸ್ಕು ಅಂತ ಬಾಕಿ ಎಲ್ಲ ತಾನು ಮಾಡಿದ ತಪ್ಪನ್ನ ಇತ್ಯಾದಿಗಳನ್ನ ಬದಿಗಿಟ್ಟು ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ದನ್ನಷ್ಟೇ ಮುಂದಿಟ್ಟುಕೊಂಡು ಒಂದು ದೊಡ್ಡ ಹೋರಾಟವನ್ನ, ಅನುಕಂಪವನ್ನ, ಜನಾದರವನ್ನ ಪಡ್ಕೊಳ್ಳಿಕ್ಕೆ ಒಂದು ಕಟ್ರೂಟನ್ನ, ಶಾರ್ಟ್ ಕಟ್ ಅನ್ನ ಪಡ್ಕೊಳ್ಳಿಕ್ಕೆ ದೀದಿ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಇದಕ್ಕಿಂತ ಕೇಂದ್ರ ಸರ್ಕಾರ ಅತ್ಯಂತ ಸೂಕ್ಷ್ಮವಾದ ಅವಲೋಕನವನ್ನ ಮಾಡಿ ಯಾವ ಕಾರಣಕ್ಕೂ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರುವಂತ ಒಂದು ಪ್ರಯತ್ನವನ್ನು ಮಾಡಿಲ್ಲ, ಯೋಚನೆಯನ್ನು ಮಾಡಿಲ್ಲ. ಹಾಗಾಗಿ ಈಗ ಚುನಾವಣೆಯ ಅಖಾಡ ಸಿದ್ಧಗೊಂಡಿದೆ. 2021, 2024 ಚುನಾವಣೆಯ ಅನುಭವವನ್ನ, ಪಾಠವನ್ನ ಬಿಜೆಪಿ ಶುದ್ಧಾಂಗವಾಗಿ ಕಲಿತ ಹಾಗೆ ಕಾಣುತ್ತೆ. ಮತ್ತೆ ಮೋದಿಯವರು ಹೋದಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಹಿಂದುತ್ವದ, ಸನಾತನ ಧರ್ಮದ ಮತ್ತು ಅಲ್ಲಿ 72% ಇರುವಂತ ಹಿಂದೂಗಳನ್ನ ಯಾವ ಮಟ್ಟದಲ್ಲಿ RSS ಬಿಜೆಪಿ ಜಾಗೃತಿ ಮಾಡಬೇಕೋ ಅದೆಲ್ಲವನ್ನೂ ಮಾಡ್ತಾ ಇದೆ. ಚುನಾವಣಾ ಆಯೋಗ ಈ ಸರಿ 2 ಹಂತದಲ್ಲಿ ಮತದಾನವನ್ನ ನಿಗದಿ ಮಾಡಿದೆ. ಫಸ್ಟ್ ಫೇಸ್, ಸೆಕೆಂಡ್ ಫೇಸ್. ಆಮೇಲೆ ಅಲ್ಲಿ ಏನೇನು ನಡೀತಾ ಇದೆ, ಈ ಸರಿ ಆದರೂ ನಿರ್ಭಯವಾಗಿ ಮತದಾನ ನಡೆಯಬಹುದಾ, ಅಥವಾ SIR ಪ್ರಕ್ರಿಯೆ ಮತ್ತು ಬಿಜೆಪಿ RSS ಜಂಟಿಯಾಗಿ ತಳಮಟ್ಟದಲ್ಲಿ ನಡೆಸ್ತಾ ಇರುವಂತಹ ಬಹಳ ಬಿಗುವಾದ ಕಾರ್ಯಾಚರಣೆ, ಮತದಾನಕ್ಕೆ ಹೊತ್ತಿನಲ್ಲಿ ತಾನು 15 ದಿನ ಬಂಗಾಲದಲ್ಲೇ ಮೊಕ್ಕಾಂ ಹೂಡುತ್ತೇನೆ ಅಂತ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದು, ಆಮೇಲೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಎಷ್ಟು ಜಾಗೃತೆಯನ್ನು ವಹಿಸಬೇಕು ಅಂತ ಅವರಿಗೆ ಸೂಚನೆ ಕೊಟ್ಟದ್ದು, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಏನೇನು ಜಾಗೃತೆಯನ್ನ ಮಾಡ್ತಾ ಇದೆ, ದೀದಿ ಸೋಲುವಂತ ಲಕ್ಷಣ ಸತ್ಯವಾಗೂ ಇದೆಯೇ, ಬಿಜೆಪಿಗೆ ಅಲ್ಲಿ ಕಮಲ ಅರಳುವಂತ ಅವಕಾಶ ಸಾಧ್ಯತೆ ಇದೆಯೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಈ ಬಾರಿ 2 ಹಂತದ ಮತದಾನ. ಮೊದಲ ಹಂತದಲ್ಲಿ 152 ಬೂತ್ಗಳಲ್ಲಿ, ಎರಡನೇ ಹಂತದಲ್ಲಿ 142 ಬೂತ್ಗಳಲ್ಲಿ ಮತದಾನ ನಡೆಯಲಿಕ್ಕಿದೆ. ಈ ಬಾರಿ ನ್ಯಾಯಸಮ್ಮತವಾದ ಭಯಾನಕ ವಾತಾವರಣದಿಂದ ಮುಕ್ತವಾಗಿ ಚುನಾವಣೆಯನ್ನ ನಡೆಸಲೇಬೇಕು ಅಂತ ಚುನಾವಣಾ ಆಯೋಗ ಬಹಳ ಎಚ್ಚರದ ಹೆಜ್ಜೆಯನ್ನ ಇಡ್ತಾ ಇದೆ. ಒಂದು SIR ಪ್ರಕ್ರಿಯೆ, ಅದಕ್ಕೆ ಬಂದಂತ ಎಲ್ಲ ಅಡೆತಡೆಗಳನ್ನ ಕಾನೂನುಬದ್ಧವಾಗಿ ಪರಿಹರಿಸಿಕೊಂಡು ಹೊರಟಂತ ಚುನಾವಣಾ ಆಯೋಗ ಚುನಾವಣೆಯನ್ನ ಘೋಷಿಸುವ ಮೊದಲನೇ ವಿಶೇಷವಾಗಿ ಬಂಗಾಲಕ್ಕೆ ಕೇಂದ್ರ ಸರ್ಕಾರ ಒಂದು ಹೆಜ್ಜೆಯನ್ನ ಇಟ್ಟಿತ್ತು. ನಿಮಗೆ ಗೊತ್ತಿದೆ, RN ರವಿ ನಿಂತಲ್ಲಿ ಕುಂತಲ್ಲಿ ಸ್ಟಾಲಿನ್ ಸರ್ಕಾರವನ್ನ ನಕ್ಷತ್ರಿಕರ ಹಾಗೆ ಕಾಡಿದ್ದು. ಪ್ರತಿ ಒಂದು ಹಂತದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಕೊನೆಗೆ ರಾಜ್ಯಪಾಲರ ಆಡಳಿತದ, ವ್ಯವಹಾರದ, ವ್ಯಾಪ್ತಿಯ, ಅಧಿಕಾರದ ಒಂದು ಪ್ರಶ್ನೆಯೇ ಹುಟ್ಟುಕೊಳ್ಳುವ ಮಟ್ಟಕ್ಕೆ ಸುಪ್ರೀಂ ಕೋರ್ಟ್ಗೆ ಸ್ಟಾಲಿನ್ ಸರ್ಕಾರ ಮೊಕದ್ದಮೆಯನ್ನ ಹೂಡಿತು. ಅಲ್ಲಿ ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಯವರ ಆಳ್ವಿಕೆಗೆ ಒಂದು ಮಿತಿ ಹೇರುವಂತ ಒಂದು ಚಾರಿತ್ರಿಕವಾದಂತ ಕೆಲಸವು ನಡೆಯಿತು. ಅದಕ್ಕೆ ಮತ್ತೆ ರಾಷ್ಟ್ರಪತಿಯವರು ಬಹಳ ನಿಧಾನವಾಗಿ ಮಾಸ್ಟರ್ ಸ್ಟ್ರೋಕ್ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಇಂಥ RN ರವಿ ಅವರನ್ನ ಚುನಾವಣಾ ಪೂರ್ವದಲ್ಲಿ ಬಂಗಾಲದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು. ಇದು ದೀದಿಗೆ ಕೊಟ್ಟಂತ ಮೊದಲ ಸ್ಟ್ರೋಕು. ಯಾಕೆಂತಂದ್ರೆ ಇವರು ಟೆರರು, ಇವ್ರ ಕೆಲಸ, ಇವರು ರಾಜ್ಯಪಾಲರಾಗಿ ಇವರು ಸರಿಯಾಗಿ ಸೆಟೆದು ನಿಂತರು ಅಂತಾದ್ರೆ, ಮಮತಾ ಬ್ಯಾನರ್ಜಿ ಅವರು ಈ 15 ವರ್ಷದಲ್ಲಿ ಕಂಡ ರಾಜ್ಯಪಾಲರೇ ಬೇರೆ, ಈ ರಾಜ್ಯಪಾಲರ ಮರ್ಜಿಯೇ ಬೇರೆ. ಅದು
ಇದು ಮೊದಲಾಗಿ ಕೊಟ್ಟಂತ ರಾಜ್ಯಪಾಲರ ಬದಲಾವಣೆ ಮಮತಾ ಬ್ಯಾನರ್ಜಿ ಅವರಿಗೆ ಮೊದಲಾಗಿ ಕೊಟ್ಟಂತ ಕೇಂದ್ರ ಸರ್ಕಾರದ ಮಾಸ್ಟರ್ ಸ್ಟ್ರೋಕ್ ಇದು. ಆ ನಂತರ ಇದರ ಜೊತೆಗೆ ಚುನಾವಣಾ ಆಯೋಗ ಕೂಡ ಏನ್ ಮಾಡಿತ್ತು, ಅದು ಅದ್ಭುತವಾದ ಕೆಲಸವನ್ನ ಮಾಡಿತ್ತು. ಚುನಾವಣೆ ಘೋಷಣೆ ಆಯ್ತು. ವೆರಿ ನೆಕ್ಸ್ಟ್ ಮಧ್ಯರಾತ್ರಿಯಲ್ಲಿ 175 ಪೊಲೀಸ್ ಠಾಣೆಗಳ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿತ್ತು. ಇದರ ಹಿಂದೆ ಒಂದು ಸಣ್ಣ ಕಥೆ ಇದೆ. ಏನು, ಚುನಾವಣೆ ಬರುತ್ತೆ ಅನ್ನೋದು ಗೊತ್ತೇ ಇದ್ದದ್ದು. ಚುನಾವಣೆ ಬರುತ್ತೆ ಅಂತ ಗೊತ್ತಿದ್ದಾಗಲೇ ಮಮತಾ ಬ್ಯಾನರ್ಜಿ ಅವರು ಆಯಕಟ್ಟಿನ ಜಾಗದಲ್ಲಿ, ಪೊಲೀಸ್ ಇಲಾಖೆಯ ಆಯಕಟ್ಟಿನ ಜಾಗದಲ್ಲಿ ತನಗೆ ಬೇಕಾದಂತ ಅಧಿಕಾರಿಗಳನ್ನ ಸೆಟ್ಲ್ ಮಾಡಿದ್ರು. ಪ್ರತಿ ಸಾರಿ ಚುನಾವಣೆಯಲ್ಲಿ ಆಗುದಿದೆ. ಆದ್ರಿಂದಲೇ ಅಲ್ಲಿ ನಡೆಯುವ ಗಲಭೆ ಆಗ್ಬೋದು, ದೊಂಬಿ ಆಗ್ಬೋದು ಇತ್ಯಾದಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬೇಲಿಯೇ ಎದ್ದು ಹೊಲೆ ಮೇಯ್ತಾ ಇತ್ತು. ಹಾಗಾಗಿನೇ ಅದರ ಅರಿವಿದ್ದಂತ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಕೊಟ್ಟಂತ ಮಾಸ್ಟರ್ ಸ್ಟ್ರೋಕ್ನೊಟ್ಟಿಗೆನೆ ಇದು ಭರ್ಜರಿ ಸ್ಟ್ರೋಕ್ ಅನ್ನ ಕೊಟ್ಟಿತ್ತು. 175 ಪೊಲೀಸ್ ಸ್ಟೇಷನ್ ನಲ್ಲಿ ಇರುವ ಅಧಿಕಾರಿಗಳನ್ನ ಚೇಂಜ್ ಮಾಡಿತ್ತು. ಆ ನಂತರ ಇನ್ನೊಂದು ಏನು, 2.4 ಲಕ್ಷ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಇದನ್ನ ಸ್ಪಷ್ಟವಾಗಿ ನಿಯೋಜಿಸಲಾಯಿತು. ಅವರ ಕೈಯಲ್ಲಿ AK-47 ಹಿಡ್ಕೊಂಡು ಅವರು ನಿಂತರು ಅಂತ ಆದ್ರೆ ಅವರು ಯಾವ ಮಗ ಬಂದರೂ ಕೇರ್ ಮಾಡೋದಿಲ್ಲ ಅವರು. ಇದನ್ನ ಚುನಾವಣಾ ಆಯೋಗ ಮಾಡಿತ್ತು. ಅದ ನಂತರ ಚುನಾವಣಾ ಆಯೋಗ ಕೊಟ್ಟಂತ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಏನು ಅಂತಂದ್ರೆ, ಇಲ್ಲಿವರೆಗೆ ನಾನು ಆಗ್ಲೇ ಹೇಳಿದಾಗೆ ಬಿಜೆಪಿ ಮತ ಹಾಕ್ಬೇಕು ಅಂತ ಇರುತ್ತೆ, ಆದ್ರೆ ಹೋಗಿ ಮತ ಹಾಕುವಂಗಿಲ್ಲ. ಅಷ್ಟರ ಮಟ್ಟಿಗೆ ಭಯಾನಕವಾದಂತ ವಾತಾವರಣ. ಆಮೇಲೆ ಇನ್ನೊಂದು ಮಾಡ್ಬಿಟ್ಟಿತ್ತು TMC ಹಿಂದಿನ 2021, 2024 ಇದೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೋದು, ನೀವು ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಬಂಗಾಲದಲ್ಲಿ ಇದನ್ನು ವಾಸ್ತವವಾಗಿ ನೋಡ್ಬೋದು. ಈ ಚುನಾವಣಾ ನಡೆಯುವಂತ ಸಂದರ್ಭದಲ್ಲಿ EVM ಇದೆಯಲ್ಲ, ಆ EVM ಬಟನ್ ಇದೆಯಲ್ಲ, ಅಲ್ಲಿ TMC BJP ಇನ್ನೊಂದು ಮಗದೊಂದು ಇರುತ್ತೆ ನೋಡಿ, ಆ ಬಟನ್ ನಲ್ಲಿ ಪರ್ಫ್ಯೂಮ್ ಹಾಕಿಡೋದು. ನೀವು ಹೋಗಿ ಒತ್ತುತ್ತೀರಲ್ಲ, ಹೊರಗಡೆ ಬಂದಾಗ TMCಯ ಏಜೆಂಟ್ರು ನಿಮ್ ಬೆರಳನ್ನ ಮೂಸ್ತಾರೆ. ಈ ಪರ್ಫ್ಯೂಮ್ ಬಂತ, ಓ ಹಾಕಿದ್ದಾರೆ, ಇಲ್ಲವೇ ಹಾಕ್ಲಿಲ್ಲ, ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅವರನ್ನ, ಅವ್ರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಇಂಥ ಕೆಲಸಗಳು ನಡೆದಿದೆ ಅಲ್ಲಿ. ಇನ್ನು ಅದಕ್ಕಾಗಿ ಚುನಾವಣಾ ಆಯೋಗ ಏನ್ ಮಾಡಿತ್ತು, ಈ ಕಮ್ಯುನಿಟಿ, ದೊಡ್ಡ ದೊಡ್ಡ ಕಮ್ಯುನಿಟಿ ಇದ್ದಲ್ಲಿ ಒಂದು ಬೂತನ್ನೇ ಹಾಕಿಬಿಡ್ತು. ಈ ಸಾರಿ ನೀವು 2 ಕಿಲೋಮೀಟರ್, 3 ಕಿಲೋಮೀಟರ್, 4 ಕಿಲೋಮೀಟರ್ ಬರುವಂಗೇ ಇಲ್ಲ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್, ದೊಡ್ಡ ದೊಡ್ಡ ಕಮ್ಯುನಿಟಿ ಇದೆಯಾ, ಅಲ್ಲೊಂದು ಬೂತು. ಯಾವುದೇ ಭಯ ಇಲ್ಲ, ನಿರ್ಭಯವಾಗಿ ವೋಟ್ ಮಾಡಬಹುದು. ಇದು ಕೊಟ್ಟಂತ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಇದು. ಅದರ ನಂತರ EVM ಅಲ್ಲಿ ಪರ್ಫ್ಯೂಮ್ ಹಾಕೋದು, ಇನ್ನೊಂದು ಹಾಕೋದು ಮಾಡ್ತಿದ್ರಲ್ಲ. EVM ಎಲ್ಲೆಲ್ಲಿ ಬೂತ್ ಇದೆಯೋ 360 ಡಿಗ್ರಿ ಕ್ಯಾಮೆರಾ, ಪಾಯಿಂಟ್ ನಂಬರ್ 1. ಇನ್ನೊಂದು EVM ಅಡಿಯಲ್ಲಿ ಒಂದು ಸೆನ್ಸಾರ್ ಅನ್ನ ಅಳವಡಿಸಿದೆ. ಒಬ್ಬ ವೋಟ್ ಹಾಕೋಗ್ಲಿಕ್ಕೆ ಹೋಗ್ಬೇಕು ತಾನೆ, ಗೌಪ್ಯ ಮತದಾನ ತಾನೆ. ಇಲ್ಲಿವರೆಗೆ ನಡೀತಿತ್ತು, ಒಬ್ಬರೊಟ್ಟಿಗೆ 3 ಜನ 4 ಜನ ಒತ್ತುದು. ಅದನ್ನ ಮನವರಿಕೆ ಮಾಡಿಕೊಂಡಂತ ಚುನಾವಣಾ ಆಯೋಗ EVMಗೆ ಒಂದು ಸೆನ್ಸಾರ್, ಒಬ್ಬ ಹೋಗೋ ಬದಲು ಇಬ್ಬರು ಹೋದ್ರೆ ಅದು ಕೂಗ್ಕೊಳ್ತದೆ. ಅಲ್ಲಿ ಏನಾದ್ರೂ ಅಕ್ರಮ ಆಯ್ತು ಅಂತ ಸುಳಿವು ಸಿಕ್ಕಿದ್ರೆ ಅಲ್ಲಿಯ ಚುನಾವಣೆಯಲ್ಲಿ ಮತದಾನ ಆದಂತಹ ಬೂತು ರದ್ದಾಗುತ್ತದೆ. ಹೊಸ ಚುನಾವಣೆ, ಅಕ್ರಮ ಒಂದು ಮತದಾನ ನಡೆದಿದೆ ಅನ್ನುವಂತ ಒಂದು ಸಿಗ್ನಲ್ ಸಿಕ್ಕಿದ್ರೆ, ಸೈರನ್ ಆದ್ರೆ ಅಲ್ಲಿ ಮತದಾನ ಕ್ಯಾನ್ಸಲ್, ಮರು ಮತದಾನ. ಇವೆಲ್ಲಕ್ಕಿಂತ ಚುನಾವಣಾ ಆಯೋಗ ಕೊಟ್ಟಂತ ಇನ್ನೊಂದು ಸ್ಟ್ರೋಕ್ ಏನು ಗೊತ್ತಾ, ನೀವು ಎಲ್ಲಿ ಹೋದ್ರು ಮತ ಹಾಕ್ಲಿಕ್ಕೆ ಹೋದಾಗ BJPಗೆ ಒಬ್ಬ ಏಜೆಂಟ್ ಕೂತಿರ್ತಾನೆ, ಕಾಂಗ್ರೆಸ್ಗೊಂದು ಏಜೆಂಟು, ಇನ್ನೊಂದು ಏಜೆಂಟು, ನಮ್ಮ ಪಕ್ಷಕ್ಕೊಂದು ಏಜೆಂಟು, ಏನೋ ನಿಂತು ಕೂತಿರ್ತಾನೆ. ಈ ಸಾರಿ ಬಂಗಾಲದಲ್ಲಿ ಯಾವುದೇ ಕಾರಣಕ್ಕೂ ಬೂತಿನ ಒಳಗಡೆ ಪಕ್ಷದ ಏಜೆಂಟ್ರು ಕೂತ್ಕೊಳ್ಳುವಾಗಿ ಇಲ್ಲ. ಆರ್ಡರ್ ಪಾಸ್. ಯಾವುದೇ ಏಜೆಂಟನು ಒಳಗಡೆ ಕೂತ್ಕೊಳ್ಳೋಗೂ ಇಲ್ಲ, ಬಲಾತ್ಕಾರ ಮಾಡುವಂಗಿಲ್ಲ, ಅಥವಾ ಅವನು ಯಾರು ಎಲ್ಲಿಗೆ ವೋಟ್ ಒತ್ತುತ್ತಾನೆ ಅಂತ
ಆ ಕುಯ್ ಕುಯ್ ಸೌಂಡ್ ಬಂದಾಗ ಇವ್ ಟಿ ಎಂ ಸಿಗೆ ಹಾಕದ, BJPಗೆ ಹಾಕದ, ಅದನ್ನು ಬರ್ಕೋ, ಅದನ್ನು ನಾಳೆ ಪಕ್ಷಕ್ಕೆ ಹೇಳಿ ಅಲ್ಲಿ ಅವನಿಗೆ ಹಿಂಸೆ ಕೊಡುವಂಥದ್ದು, ಈ ರೀತಿಯ ಯಾವ ಕೆಲಸವನ್ನು ಮಾಡುವಾಗಿಲ್ಲ. ಬೂತ್ನಲ್ಲಿ ಏಜೆಂಟ್ ಇಲ್ಲ. ಇದ್ಯಾವುದನ್ನೂ ಮಮತಾ ಬ್ಯಾನರ್ಜಿ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕಾಗಿಯೇ ಸಮೀಕ್ಷೆಗಳು ಈಗ ಹೇಳ್ತಾ ಇರುವಂಥದ್ದು ಬಹುಶಃ BJPಗೆ ಒಂದು ಉಜ್ವಲವಾದ ಅವಕಾಶ ಇದೆ ಅನ್ನುವಂಥ ಮಾತು ಸಮೀಕ್ಷೆ ಬರ್ತಾ ಇದೆ. ಅದು ಹೌದು ಅಂತಾದರೆ ಯಾಕೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿತು ಅಂತಾದರೆ ಅಲ್ಲಿಯ ಇಡೀ ವಾತಾವರಣ ಯಾವ ರೀತಿ ಈ ಸರಿ ಬದಲಾಯಿಸಿದೆ ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಅನ್ನೋದನ್ನ ನಿಮಗೆ ವಿವರವಾಗಿ ಕೊಡಬೇಕು. ಚುನಾವಣೆ ಇನ್ನೇನು ಕ್ಷಣಗಣನೆ ನಡೀತಾ ಇದೆ, ಬಂಗಾಳದಲ್ಲಿ ಏನಾಗ್ತಾ ಇದೆ ಅನ್ನುವುದರ ಪೂರ್ಣ ವಿವರವನ್ನು ಕೊಡಬೇಕು ಅಂತ ನಾನು ನಿಮಗೆ ಇಂಚಿಂಚಾಗಿ ಹೇಳ್ತಾ ಹೋಗ್ತಾ ಇದ್ದೇನೆ. ಇನ್ನು ಕಮಲ ಪಡೆ ಕೂಡ ಬಹಳ ಎಚ್ಚರ ವಹಿಸಿದೆ. ಒಂದು RSS ಮತ್ತು BJP ಸೇರಿ ಗ್ರಾಸ್ ರೂಟ್ ವರ್ಕ್ ಮಾಡ್ತಾ ಇದೆ. ಇನ್ನೊಂದು ಅಮಿತ್ ಶಾ 15 ದಿನದ ಮೊಕ್ಕಾಂ ಹೂಡ್ತಾ ಇದ್ದಾರೆ. ವಿಶೇಷವಾಗಿ ಬೇರೆ ಬೇರೆ ರೀತಿಯ ಜೀವ ಬೆದರಿಕೆ ಅದು ಇದು ಎಲ್ಲವೂ ಇದೆ. ಆದರೂ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ಪ್ರಧಾನಿ ಮೋದಿಯವರು ನುಗ್ಗಿ ಭಾಷಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಿಂದಿನ ಚುನಾವಣೆಯಲ್ಲಿ 75 ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಕೇವಲ 5%. TMC ಗೆದ್ದಿದೆ. 75 ಕ್ಷೇತ್ರಗಳಲ್ಲಿ BJP ಸೋತಿದೆ. ಆದ್ರೆ ಆ ಸೋಲು ಯಾವ ರೀತಿಯ ಸೋಲು? 1000 ಮತ, 2000 ಮತ, 5%. ಅಲ್ಲಿ BJP ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಮತ್ತೆ ಇಡೀ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ ನಡೀತಾ ಇರುವಂತಹ 152 ಕ್ಷೇತ್ರ ಏನಿದೆಯಲ್ಲ, ಇದು BJPಯ ಬಹಳ ದೊಡ್ಡ ಆಶಾಕಿರಣ. ಯಾಕೆಂತಂದ್ರೆ ಅತಿ ಹೆಚ್ಚು ಹಿಂದೂಗಳ ಮತ ಇರುವುದೇ ಇಲ್ಲಿ. ಅಲ್ಲಿ ಹಿಂದೆ TMC 92 ಸೀಟನ್ನು ಗೆದ್ದಿತ್ತು, BJP 59 ಸೀಟನ್ನು ಗೆದ್ದಿತ್ತು. ಇಲ್ಲಿ BJP ಈ ಸೀಟಿನ ಸಂಖ್ಯೆಯನ್ನ ಈಗ ವೃದ್ಧಿಸಿಕೊಳ್ಳಿಕ್ಕೆ ಅಹೋರಾತ್ರಿ ಕೆಲಸ ಮಾಡ್ತಾ ಇದೆ. ಈ ಮೊದಲ ಹಂತದ ಒಟ್ಟು 152 ಕ್ಷೇತ್ರದಲ್ಲಿ 92 TMC ಗೆದ್ದಿತ್ತು, 59 BJP ಗೆದ್ದಿತ್ತಲ್ಲ, ಅದನ್ನ ಈಗ ಬಹಳ ಕಾನ್ಸಂಟ್ರೇಟ್ ಮಾಡ್ತಾ ಇದೆ BJP. ಹಾಗಾಗಿ BJPಗೆ ಅವಕಾಶ ಬಹಳ ಉಜ್ವಲವಾಗಿದೆ. ಇನ್ನು ಎರಡನೇ ಹಂತದಲ್ಲಿ 142 ಸೀಟು, 142 ಸೀಟಲ್ಲಿ TMC 2021ರಲ್ಲಿ 123 ಕ್ಷೇತ್ರವನ್ನು ಗೆದ್ದಿತ್ತು. 123 ಕ್ಷೇತ್ರವನ್ನು ಗೆದ್ದಿತ್ತು. ಅದೇ ಕ್ಷೇತ್ರದಲ್ಲಿ BJP 18 ಕ್ಷೇತ್ರದಲ್ಲಿ ಗೆದ್ದಿತ್ತು. ಹಾಗಾಗಿ ಎಲ್ಲೆಲ್ಲಿ ಕಡಿಮೆ ಅಂತರದಲ್ಲಿ BJP ಸೋತಿತ್ತೋ, ಹಿಂದೂಗಳ ಸಂಖ್ಯೆ ಎಲ್ಲೆಲ್ಲಿ ಅಧಿಕವಾಗಿದೆಯೋ ಅಲ್ಲೆಲ್ಲ ಈ ಸರಿ BJP ತನ್ನ ಗೆಲುವಿನ ಪತಾಕೆಯನ್ನ ಹಾರಿಸಬೇಕು ಅನ್ನುವ ದಿಕ್ಕಿನಲ್ಲಿ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಈ ಎಲ್ಲ ಪ್ರಯತ್ನದಲ್ಲಿ BJP ಅಷ್ಟು ಸುಲಭದಲ್ಲಿ ಗೆಲ್ಲಬಹುದೇ ಅಂತ ನೀವು ಪ್ರಶ್ನೆ ಹಾಕಿದರೆ ಇಲ್ಲ, ಸುಲಭ ಇಲ್ಲ. ಆದರೆ ಸಾಧಿಸುವ ಛಲ ಇದ್ದರೆ ಸಬಳವನ್ನು ನುಂಗಬಹುದಂತಲ್ಲ. ಆಮೇಲೆ BJP ಗೆಲುವಿನ ಜೈತ್ರ ಯಾತ್ರೆಯನ್ನ ಮಾಡ್ತಾ ಹೊರಟಿರುವ ರೀತಿ ನೋಡಿದ್ರೆ ಎಲ್ಲೆಲ್ಲಿ ಅಸಾಧ್ಯ ಅಂತಿತ್ತು ಅಲ್ಲೆಲ್ಲ ಗೆದ್ದಿದೆ. ಆದರೆ ಇದು 15 ವರ್ಷದಿಂದ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿಯಲ್ಲಿದೆ, ಅಷ್ಟು ಸುಲಭ ಇಲ್ಲ. ಆದರೆ ಈ ಸರಿ ಮಮತಾ ಬ್ಯಾನರ್ಜಿಯವರಿಗೂ ಕೂಡ ಗೆಲುವು ಅಷ್ಟು ಸುಲಭದಲ್ಲಿಲ್ಲ. ಅಲ್ಲಿ ಮನಸ್ಸು ಬದಲಾಗಿದೆ, ನೆಲ ಬದಲಾಗಿದೆ. ಚುನಾವಣಾ ಆಯೋಗ ಅತ್ಯಂತ ಸೂಕ್ಷ್ಮವಾದ ಹದ್ದಿನ ಕಣ್ಣನ್ನು ಇಟ್ಟಿದೆ. ರಾಜ್ಯಪಾಲರ ಬದಲಾವಣೆ ಆಗಿದೆ, ಅಧಿಕಾರಿಗಳ ಸ್ಥಾನಾಂತರ ಆಗಿದೆ. ಈ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ಎಲ್ಲೋ ಒಂದು ಕಡೆ BJPಗೆ ಬಂಗಾಳದಲ್ಲಿ ಬಹಳ ದೊಡ್ಡ ಭವಿಷ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಸಮೀಕ್ಷೆಗಳು ಹೇಳ್ತಾ ಇದೆ ಅದು ಆಗಬೇಕು. ಭವ್ಯ ಭಾರತ, ದಿವ್ಯ ಭಾರತ, ಶಕ್ತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ 47ರಲ್ಲಿ ಆಗಬೇಕು ಅಂತ ಆದ್ರೆ ಅದು ಇಲ್ಲಿಂದ ಆರಂಭ ಆಗಬೇಕು, ಬಂಗಾಳದಿಂದ ಆರಂಭ ಆಗಬೇಕು. ಬಂಗಾಳದಲ್ಲಿ BJPಯ ಕಮಲ ಅರಳಬೇಕು, ಅರಳುವ ಸಾಧ್ಯತೆ ಇದೆ ಅನ್ನುವಂಥ ಆ ವಾತಾವರಣ ಇರೋದ್ರಿಂದ ಅಲ್ಲಿ ಒಳಗಡೆ ಏನಾಗ್ತಾ ಇದೆ ಅನ್ನುವಂಥ ವಿವರವನ್ನು ನಿಮ್ಮೆದುರು
ಈವರೆಗೆ ಬಿಚ್ಚಿಟ್ಟಿದ್ದೇನೆ, ತೆರೆದಿಟ್ಟಿದ್ದೇನೆ. ಅಲ್ಲಿಯ ಪ್ರತಿ ಕ್ಷಣದ ಪ್ರತಿ ದಿನದ ಡೆವಲಪ್ಮೆಂಟನ್ನು ನಿಮ್ಮೆದುರು ಮತ್ತೆ ಮತ್ತೆ ಹೇಳ್ತಾ ಮತ್ತೆ ಮತ್ತೆ ನಿಮ್ಮ ಗಮನಕ್ಕೆ ತರ್ತಾ ನಾನು ವಿಡಿಯೋವನ್ನು ಮಾಡ್ತಾ ಮುಂದುವರಿತೇನೆ. ಅಲ್ಲಿಯವರೆಗೆ ನಮಸ್ತೆ.